ಕಲ್ಕಾಜಿ ಕ್ಷೇತ್ರದಲ್ಲಿ ದೆಹಲಿ ಮುಖ್ಯಮಂತ್ರಿ ಅತೀಶಿಗೆ ಈಗ ಹಿನ್ನಡೆ ಆಗಿರುವಂತದ್ದು 8ನೇ ಸುತ್ತಿನ ಮತ ಎಣಿಕೆಯಲ್ಲಿ ದೆಹಲಿ ಮುಖ್ಯಮಂತ್ರಿ ಅತೀಶಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ 1911 ಮತಗಳಿಂದ ದೆಹಲಿ ಮುಖ್ಯಮಂತ್ರಿ ಅತೀಶಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ರಮೇಶ್ ಬಾಬು ಅವರೇ ರೈಟ್ 1200 ಮತ 1300 ಮತ ಕರ್ನಾಟಕದ ಮಟ್ಟಿಗೆ ತುಂಬಾ ಕಡಿಮೆ ಇರುವಂತದ್ದು ಬಟ್ ದೆಹಲಿಯಲ್ಲಿ ಯಾವ ರೀತಿ ಆಗುತ್ತೆ ಸರ್ ನಮಗೆ ಅವಕಾಶ ಹೇಳ್ತೀನಿ ಕಂಟಿನ್ಯೂ ಮಾಡಿ ಮುಗಿಸ್ಬಿಡ್ತೀನಿ ಏನು ಅಂತ ಹೇಳಿದ್ರೆ ಇವತ್ತು ಭ್ರಷ್ಟಾಚಾರಿಗಳು ಅಂತ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅದು ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಇವ್ರು BJP ನಾಯಕರುಗಳ ಹತ್ರ ಎಷ್ಟೆಷ್ಟು ಕೇಸ್ಗಳಿದೆ ಇವ್ರ ಹತ್ರ ಎಲ್ಲ ಏಜೆನ್ಸಿಗಳನ್ನ ದುರುಪಯೋಗ ಪಡಿಸ್ಕೊಂಡು CBI EDನೆಲ್ಲ ದುರುಪಯೋಗ ಪಡಿಸ್ಕೊಂಡು हम सब कार्यकर्ताओं ने मिलकर बहुत मेहनत से लड़ा। जंगपुरा के लोगों ने जंगपुरा विधानसभा के लोगों ने भी बहुत प्यार मोहब्बत सम्मान दिया, लेकिन 600 वोट से लगभग 600 वोट से उसमें हम पीछे रह गए। तो मैं जो कैंडिडेट जीते हैं उनको बधाई देता हूं और उम्मीद करता हूं कि जंगपुरा की समस्याओं को वो हल करेंगे, जंगपुरा के लोगों की जितनी भी चीज़ें हैं उनको हल करेंगे। बाकी तो अब बाकी देखते हैं सर। काफी टफ फाइट रही है, कहाँ चूक हो गई? नहीं, अब चूक तो आपको बताएंगे एनालिसिस करके। ಮನೀಶ್ ಸಿಸೋಡಿಯಾ ಅವರು ಹೇಳ್ತಾ ಇರುವಂಥ ಮತ್ತು ಸಹಜವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಅನಾಲಿಸಿಸ್ ಆದಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ. ದೆಹಲಿಯಿಂದ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ದೆಹಲಿಯ ಆಮ್ ಆದ್ಮಿ ಪಕ್ಷಕ್ಕೆ ಈಗ ಆಘಾತ ಆಗಿದೆ ಸಹಜವಾಗಿ, ಯಾಕೆಂದರೆ ಮಾಜಿ DCM ಮನೀಶ್ ಸಿಸೋಡಿಯಾ ಸೋಲನ್ನು ಅನುಭವಿಸಿದ್ದಾರೆ. ಮಾಜಿ DCM ಮನೀಶ್ ಸಿಸೋಡಿಯಾ ಏನಿದ್ದಾರೆ ಸೋಲನ್ನು ಅನುಭವಿಸಿದ್ದಾರೆ. ಕೇಜ್ರಿವಾಲ್ಗೂ ಕೂಡ ಈಗ ಸೋಲಿನ ಭೀತಿ ಇದೆ. ದೆಹಲಿ ಮುಖ್ಯಮಂತ್ರಿ ಕೂಡ ತೀವ್ರವಾದಂಥ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ದೆಹಲಿಯಲ್ಲಿ ಈಗ BJP ಆಮ್ ಆದ್ಮಿ ಪಕ್ಷಕ್ಕೆ ಶಾಕನ್ನು ನೀಡ್ತಾ ಇದೆ. ದೆಹಲಿಯ ಜನ ಆಮ್ ಆದ್ಮಿ ಪಕ್ಷಕ್ಕೆ ಶಾಕನ್ನು ನೀಡ್ತಾ ಇದ್ದಾರೆ. ಯಾಕೆಂದರೆ ಸಹಜವಾಗಿ ನಿರೀಕ್ಷೆಗಳಿತ್ತು ಕೇಜ್ರಿವಾಲ್ ಅಂತ ನಾಯಕರು, ಸಿಸೋಡಿಯಾ ಅಂತ ನಾಯಕರು ವಿಧಾನಸಭೆಗೆ ಬರ್ತಾರೆ ಅಂತ. ಆದರೆ ಅಂಥ ವರಿಷ್ಠ ನಾಯಕರೇ ಈಗ ಸೋಲಿನ ಭೀತಿಯಲ್ಲಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೀಶ್ ಸಿಸೋಡಿಯಾ ಕೂಡ ಈಗ ಸೋಲನ್ನು ಒಪ್ಪಿದ್ದಾರೆ. ಇನ್ಫ್ಯಾಕ್ಟ್ ಅಧಿಕೃತವಾಗಿ ಪ್ರಕಟವಾಗಿದೆ. BJPಯ ತರ್ವಿಂದರ್ ವಾರ್ಬಾನ್ ಅವ್ರ ವಿರುದ್ಧ ಈಗ ಸೋಲನ್ನು ಒಪ್ಪಿದ್ದಾರೆ. ಇನ್ನು BJPಯ ಪರಮೇಶ್ ವರ್ಮಾ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ದೆಹಲಿ ಮುಖ್ಯಮಂತ್ರಿ ಕೂಡ ಈ ಒಂದು ಹೋರಾಟ ಏನಿದೆ ಅದರಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಮತದಾನ ಇನ್ನೂ ಕೂಡ ಇನ್ಫ್ಯಾಕ್ಟ್ ಮತ ಎಣಿಕೆ ಇನ್ನೂ ಕೂಡ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅತೀಶಿ ಸಿಂಗ್ ಏನಿದ್ದಾರೆ ಅವರು ಹಿನ್ನಡೆ ಅನುಭವಿಸ್ತಾ ಇರ್ಬೋದು. 8ನೇ ಸುತ್ತಿನಲ್ಲೂ ಕೂಡ ದೆಹಲಿಯ ಮುಖ್ಯಮಂತ್ರಿ ಹಿನ್ನಡೆ ಅನುಭವಿಸ್ತಾ ಇರೋದು ಈಗ ಮಾಹಿತಿ ಬರ್ತಾ ಇದೆ. ಕಲ್ಕಾಜಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಅವರು ಕಣಕ್ಕಿಳಿದಿರು ಆಮ್ ಆದ್ಮಿ ಪಕ್ಷದಿಂದ. ಈಗ ದೆಹಲಿಯ ಮುಖ್ಯಮಂತ್ರಿಯೇ ಹಿನ್ನಡೆಯನ್ನು ಅನುಭವಿಸ್ತಾರೆ. ರಮೇಶ್ ಬಾಬು ನಾವು ಕೇಳ್ತಾ ಇದೆ ಈಗ 1200 1300 ಈಗ ಮನೀಶ್ ಸಿಸೋಡಿಯಾ ಸೋತಿರುವಂಥದ್ದು 600 ವೋಟಿಂದ. ಸೊ ಇದನ್ನು ಯಾವ ರೀತಿ ಅಂತರ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಎಷ್ಟು ಮಾರ್ಜಿನ್ ಇರುತ್ತೆ? ನಾವು ಬೆಳಿಗ್ಗೆ ಮೊದಲನೇ ಹಂತದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ಕಾಂಗ್ರೆಸ್ ಸ್ಪರ್ಧೆಯಿಂದ 18ರಿಂದ 20 ಕ್ಷೇತ್ರದಲ್ಲಿ ಆಪ್ಗೆ ಕೆಲವು ತೊಂದರೆ ಆಗಿರ್ತಕ್ಕಂಥದ್ದು ನಮಗೆ ಮಾಹಿತಿ ಬರ್ತಾ ಇದೆ. ಅದು ಒಂದು ಕಡೆ. ಬಟ್ ಇಲ್ಲಿ ಒಟ್ಟಾರೆಯಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ 14 ಸುತ್ತಿನ ಎಣಿಕೆ ಇರುತ್ತೆ. ಈಗ 12-13 ಸುತ್ತಲ್ಲಿ ಈ ಥರ ತಿನ್ ಮಾರ್ಜಿನ್ ಇದ್ದರೆ ಇಟ್ ಈಸ್ ಓಕೆ. ಬಟ್ ಇನ್ನು 8-9 ಸುತ್ತಲ್ಲಿ 1000-2000 ಡಿಫ್ರೆನ್ಸ್ ಇದೆ, ಅದು ವೇರಿಯೇಷನ್ ಆಗ್ಬೋದು. ಉದಾಹರಣೆಗೆ ಕೆಲವು ಈಗ ನಮಗೆ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಪ್ರಾರಂಭ ಹಂತದಲ್ಲಿ JDS ಇತ್ತು. ಚುನಾವಣೆ ಫೈನಲ್ ಆದಾಗ ಅಲ್ಲಿ ಕಾಂಗ್ರೆಸ್ 25,000 ಲೀಡ್ ಕೊಟ್ಟೋಯ್ತು. ಚನ್ನಪಟ್ಟಣ ಟೋನ್ ಬರ್ತಿದ್ದಂಗೆ. ಹಾಗಾಗಿ ಕೌಂಟಿಂಗ್ ಪ್ಯಾಟರ್ನ್ ಹೆಂಗಿರುತ್ತೆ ಗೊತ್ತಿರಲ್ಲ. ಬಟ್ 1000-2000 ಒಳಗಿರ್ತಕ್ಕಂಥದ್ದು ಕೆಲವೊಮ್ಮೆ ಬದಲಾವಣೆ ಆಗೋಕ್ಕೂ ಅವಕಾಶ ಇರುತ್ತೆ. ಆ ನಿಟ್ಟಿನಲ್ಲಿ ಕೇಜ್ರಿವಾಲ್ ನಾವು ನೋಡಬೇಕಾಗತ್ತೆ. ಒಂದು ವಿರೋಧ ಪಕ್ಷವಾಗಿ ನಾನು ಆಸೆ ಪಡೋಂಥದ್ದು ಕೇಜ್ರಿವಾಲ್ ಅಂತವ್ರು ಇರಬೇಕಲ್ಲಿ. ಅವ್ರು ಪಾರ್ಟಿಗೆ ಹಿನ್ನಡೆ ಆದರೂ ಸಹ ಅಸೆಂಬ್ಲಿ ಒಳಗಡೆ ಅಂಥ ಲೀಡ್ಗಳು ಇರಬೇಕಾಗುತ್ತೆ. ಬಟ್ ಜನರ ತೀರ್ಪೇನಿದೆ ನಮಗೆ ಗೊತ್ತಿಲ್ಲ. ವೆಯ್ಟ್ ಆ್ಯಂಡ್ ಸಿ. ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಅಂಥ ನಾಯಕರುಗಳು ಇರಬೇಕಾಗುತ್ತೆ. ಯಾರೇ ಆಗಲಿ ಒಬ್ಬ ಬಲಿಷ್ಠ ನಾಯಕರು ಒಳಗಡೆ ಇದ್ದರೆ ಸರ್ಕಾರಗಳನ್ನ ದೌರ್ಬಲ್ಯಗಳನ್ನ ಆಚೆ ತೋರಿಸೋದಕ್ಕೆ ಮತ್ತೊಂದಕ್ಕೆ ಅವಕಾಶ ಆಗುತ್ತೆ. ವೆಯ್ಟ್. ಬಟ್ 8,000-9,000 ಲೀಡ್ ಇದ್ದರೆ ಅದೇನು ಮಾಡೋದಕ್ಕಾಗೋದಿಲ್ಲ. 1,000-2,000 ಇರೋಂಥವು ಬದಲಾವಣೆ ಆಗೋಕ್ಕೆ ಭಾಳಷ್ಟು ಸಾಧ್ಯತೆ ಇದೆ. ಬಟ್ ಸರ್ಕಾರ BJPಗೆ ಫೇವರಾಗಿ ಹೋಗ್ತಾ ಇದೆ. ಅದು ಆಗಲೇ ಅವರು 36 ನಂಬರ್ ಕ್ರಾಸ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಅವಕಾಶಗಳು ಜಾಸ್ತಿ ಇದೆ. ಬಟ್ ಈಗ ಬರ್ತಾ ಇರೋ ಫಿಗರಲ್ಲಿ 2-3 ಸ್ಥಾನಗಳು ವ್ಯತ್ಯಾಸ ಆಗ್ಬೋದು. ತಿನ್ ಮಾರ್ಜಿನ್ ಇರೋ ಕಡೆ ಟಿಲ್ 14ನೇ ರೌಂಡ್ವರೆಗೂ ನಾವು ನೋಡಬೇಕಾಗುತ್ತೆ. ಮಾರ್ಜಿನ್ ಹೆಚ್ಚಿಗೆ ಇರೋ ಕಡೆ ಸ್ವಾಭಾವಿಕವಾಗಿ ಅಂಥ ಅಭ್ಯರ್ಥಿಗೆ ಫೇವರ್ ಆಗುತ್ತೆ. ಮಾರ್ಜಿನ್ ಕಡಿಮೆ ಇದ್ದು ರೌಂಡ್ಸು 2-3 ಬಾಕಿ ಇದ್ದರೆ ಅಲ್ಲಿ ಬದಲಾವಣೆ ಆಗೋಂಥ ಸಾಧ್ಯತೆಗಳು ನಾವು ಕರ್ನಾಟಕದಲ್ಲೂ ನೋಡಿದ್ದೀವಿ, ಬೇರೆ ಕಡೆನೂ ನೋಡಿದ್ದೇವೆ. ಹಾಗಾಗಿ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಸರ್, ಈ ದೆಹಲಿ ಚುನಾವಣೆಯಿಂದ ಇನ್ಪುಟ್ಸ್ ಕಾಂಗ್ರೆಸ್ ಏನಾದ್ರು ತೆಗೆದುಕೋಬೇಕು ಅನ್ನೋದಾದ್ರೆ ಏನು ತಗೋತೀರಿ? ಬಿಹಾರ್ ಚುನಾವಣೆ ಇದೆ, ಬೇರೆ ಬೇರೆ ಚುನಾವಣೆ ಇದೆ, ಇದನ್ನು ಯಾವ ರೀತಿ ನೋಡ್ತೀರಿ? ಇಲ್ಲ, ನಮಗೆ ದೆಹಲಿನಲ್ಲಿ ಇಟ್ ಈಸ್ ಎ ಆರ್ಟ್ ಆಫ್ ದ ಇಂಡಿಯಾ. ಸೊ ಕೇಂದ್ರ ಸ್ಥಾನ ಆಗಿರೋದ್ರಿಂದ
ಅಲ್ಲಿ ನಮ್ಮ ಪರ್ಫಾರ್ಮೆನ್ಸು ಅಷ್ಟು ಹೇಳ್ಕೊಳೋಂಥ ನಿಟ್ಟಿನಲ್ಲಿ ಇಲ್ಲ. ನಾವು ಸೀಟ್ ಗೆದ್ದಿಲ್ಲ ಅನ್ನೋದಕ್ಕಿಂತ ವೋಟಿಂಗ್ ಶೇರು ಸಹ ಕನಿಷ್ಠ ಒಂದು 15-20% ಆದರೂ ನಮಗೆ ಬರಬೇಕಾಗಿತ್ತು. ನಾವು ಹಾಕಿರ್ತಕ್ಕಂಥ ಎಫರ್ಟು 70 ಕ್ಯಾಂಡಿಡೇಟ್ ಫೀಲ್ಡ್ ಮಾಡಿದ್ವು, ಮತ್ತು ಅಲ್ಲಿರ್ತಕ್ಕಂಥ ಸಂಘಟನೆ ಹೆಡ್ ಆಫೀಸು AICC ಇದೆಲ್ಲ ಅಲ್ಲೇ ಇರೋದ್ರಿಂದ, ಮತ್ತು ಎಲ್ಲ ನಾಯಕರು ಬೇಸಿಕಲಿ ಅಲ್ಲಿ ಕೆಲಸ ಮಾಡಿದ್ರಿಂದ ಸ್ವಲ್ಪ ನಿರೀಕ್ಷೆ ಜಾಸ್ತಿ ಇತ್ತು. ನಮಗೂ ಸಹ ಇದು ಸೆಟ್ ಬ್ಯಾಕು, ಆತ್ಮವಿಮರ್ಶೆ ಮಾಡ್ಕೋಬೇಕಾಗುತ್ತೆ. ದೆಹಲಿ ಮಟ್ಟಕ್ಕೆ ಗ್ರಾಸ್ ರೂಟಿಂದ ಮತ್ತೆ ರಿಆರ್ಗನೈಸ್ ಆಗಬೇಕಾಗುತ್ತೆ ಪಾರ್ಟಿ. ಅಲ್ಲೇನೇನು ಇವತ್ತು ಸೆಟ್ ಬ್ಯಾಕ್ ಆಗಿದೆ ಅದನ್ನು ವಿಮರ್ಶೆ ಮಾಡಿಕೊಂಡು, ಯಾಕೆಂದರೆ ಮತ್ತೆ ಬೇರೆ ಬೇರೆ ಚುನಾವಣೆಗಳು ಇರೋದ್ರಿಂದ ಅಲ್ಲಿ ಆಗಿರ್ತಕ್ಕಂಥದ್ದು ವಿಮರ್ಶೆ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಬಹುತೇಕ ನಮ್ಮ AICC ಅಧ್ಯಕ್ಷರಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಮತ್ತು ನಮ್ಮ ವೇಣುಗೋಪಾಲ್ ಅವರು ಇರ್ಬೋದು, ಅವರೆಲ್ಲ ಇದನ್ನು ಮಾಹಿತಿ ತೊಗೊಂಡು ಇಮ್ಮಿಡಿಯೇಟಾಗಿ ಅದು ಮೀಟಿಂಗ್ ಮಾಡಿ ಅಲ್ಲಿ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಶೀಲಾ ದೀಕ್ಷಿತ್ ಅವರ ಮಗ ಕಂಟೆಸ್ಟ್ ಮಾಡಿದರು. ಅನೇಕ ಲೀಡರ್ಗಳು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ರಮುಖ ಲೀಡರ್ಗಳು ಏನೇನಿದ್ರು, ಅಭಿಷೇಕ್ ದತ್ ಅಂತೇಳಿ ನಮ್ಮ AICC ಕರ್ನಾಟಕ ಇನ್ಚಾರ್ಜ್ ಇದ್ದರು, ಅವರು ಕಂಟೆಸ್ಟ್ ಮಾಡಿದರು. ಅಲ್ಕಾಲಂಬರ್ ಅವರು ಒಂದು ವಿಂಗ್ ಚೇರ್ಮನ್ ಇದ್ದಾರೆ, ಅವರು ಕಂಟೆಸ್ಟ್ ಮಾಡಿದರು. ಭಾಳಷ್ಟು ಹೆವಿ ವೆಯ್ಟ್ಗಳೇ ಅಲ್ಲಿ ಕಂಟೆಸ್ಟ್ ಮಾಡಿದ್ದು ಸಹ ನಮಗೆ ಪೂರಕವಾದಂಥ ಫಲಿತಾಂಶ ಬಂದಿಲ್ಲ. ಖಂಡಿತ ಇದನ್ನು ನಾವು ರಿವ್ಯೂ ಮಾಡಿ ಅಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋಂಥದ್ದು ಮತ್ತು ಬರುವಂಥ ದಿನಗಳಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ಖಂಡಿತ ನಾವು ವಿಮರ್ಶೆ ಮಾಡೋಂಥ ಕೆಲಸವನ್ನು ಪಾರ್ಟಿ ಮಾಡುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಜಗದೀಶ್ ಅವರೇ, ನಿಮ್ಗೆ ಏನಾದ್ರು ಅಂಕಿಅಂಶ ಬರ್ತಾ ಇದೆಯಾ? ಅಫ್ಕೋರ್ಸ್ ಸಿಸೋಡಿಯಾ ಅವ್ರು ಹೇಳೋದು ಸ್ವಲ್ಪ ಅನಾಲಿಸಿಸ್ ಮಾಡಬೇಕಾಗತ್ತೆ ಅಂತ. ಈ ಹಿನ್ನಡೆ ಏನು ಕಾರಣಕ್ಕಾಗಿರ್ಬೋದು? ಅಫ್ಕೋರ್ಸ್ ಆರೋಪ ಪ್ರತ್ಯಾರೋಪ ಮಾಡೋದಾದ್ರೂ ಬಹುಶಃ ಕಾಂಗ್ರೆಸ್ಗಿಂತ ಆಮ್ ಆದ್ಮಿ ಪಕ್ಷ ಈ ಪ್ರಚಾರದ ವಿಚಾರದಲ್ಲಿ ಅಥವಾ ನರೇಷನ್ ವಿಚಾರದಲ್ಲಿ ಅಥವಾ ಅಜೆಂಡಾ ಫಿಕ್ಸ್ ಮಾಡೋದು ವಿಚಾರದಲ್ಲಿ ಜನರನ್ನ ರೀಚ್ ಔಟ್ ಆಗುವಂಥ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಇದೆ. ಅಂದರೆ ಮೊದಲಿಂದಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ತುಂಬ ನೇರವಾಗಿ ಅವ್ರ ಒರೇಟ್ರಿ ಕೂಡ ಇತ್ತು, ಆ ಮಾತನ್ನು ಜನರ ಮುಂದೆ ಇಡುವಂಥ ರೀತಿ ಕೂಡ ಇಷ್ಟ ಆಗಿತ್ತು. ಬಟ್ ಅಲ್ಲಿ ಏನಕ್ಕೆ ಫೇಲ್ ಆದ್ರಿ ಸರ್? ಕೆಲವೊಂದಿಷ್ಟು ನಿರ್ಧಾರಗಳು ಅಂದರೆ ಸರ್, ಇದರಲ್ಲಿ ಕಾಂಗ್ರೆಸ್ ಅವ್ರ ಸ್ಪರ್ಧೆ ಇದೆಯಲ್ಲ, ಅದು ನಮಗೆ ಸಾಕಷ್ಟು ಡ್ಯಾಮೇಜ್ ಮಾಡಿದೆ. ಉದಾಹರಣೆಗೆ ನಿಮಗೆ ಮನೀಶ್ ಸಿಸೋಡಿಯಾ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10% ವೋಟ್ ಶೇರ್ ತೊಗೊಂಡಿದ್ದಾರೆ. ಅದು ಏನು 9ನೇ ರೌಂಡಲ್ಲಿ ಇನ್ನೂ 3-4 ರೌಂಡ್ ಬ್ಯಾಲೆನ್ಸ್ ಇದೆ. ಟೋಟಲ್ ಅವರು 12-13% ವೋಟ್ ಶೇರ್ ತೊಗೊತಾರೆ. ಇದೇ ರೀತಿ ರಮೇಶ್ ಬಾಬು ಅವರು ಹೇಳೋ ಥರನೇ ಒಂದು 15-16 ಸೀಟ್ಗಳಲ್ಲಿ ನಮಗೆ ಕಾಂಗ್ರೆಸ್ಸಿಂದ ಡ್ಯಾಮೇಜ್ ಆಗಿದೆ, ಖಂಡಿತ ಆಗಿದೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಯಾರಿಗೆ ಗೆದ್ದಿದ್ದಾರೆ ಭಾರತೀಯ ಜನತಾ ಪಕ್ಷದವರು ನಮ್ಮನ್ನು ಹೀನಾಯವಾಗಿ ಹೇಳ್ತಾ ಇದ್ದಾರೆ. ಯಾವ ರೀತಿ ದೇಶದ್ರೋಹಿಗಳು ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ತಪ್ಪಿದು. ನೀವು 400 ಪಾರ್ ಗೆದ್ದು 240 ತೊಗೊಂಡಿದ್ದಾರೆ, ನೀವು ದೇಶದ್ರೋಹಿಗಳು ಅಂತ ಹೇಳ್ಬೋದು. ಅಂದರೆ ದೇಶದ್ರೋಹಿಗಳಲ್ಲ. ಇವತ್ತು ಖಲಿಸ್ತಾನ್ ಉಗ್ರಗಾಮಿಗಳ ನಂಬರ್ 1 ಥ್ರೆಟ್ ಇರೋದು ಅರವಿಂದ್ ಕೇಜ್ರಿವಾಲ್ ಅವ್ರ ಮೇಲೆ. ಅವ್ರಿಗೆ ಸೆಕ್ಯೂರಿಟಿನೂ ಸಹ ಕೇಂದ್ರ ಸರ್ಕಾರ ವಾಪಸ್ ತೊಗೊಂಡಿದ್ದಾರೆ. ಪಂಜಾಬ್ ಸರ್ಕಾರ ನೀಡಿದಂತಹ ಒಂದು ಸೆಕ್ಯೂರಿಟಿನೂ ಸಹ ವಾಪಸ್ ತೊಗೊಂಡಿದ್ದಾರೆ. ನಾವು ಖಲಿಸ್ತಾನ್ ಪರ ಆಗಿದ್ದಿದ್ರೆ ಕೇಂದ್ರ ಸರ್ಕಾರದ ಒಂದು ಹಿಟ್ ಲಿಸ್ಟಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಯಾಕೆ ಇರ್ತಾ ಇದ್ದಾರೆ ಖಲಿಸ್ತಾನ್ ಹಿಟ್ ಲಿಸ್ಟಲ್ಲಿ? ಹಾಗಾಗಿ ಖಲಿಸ್ತಾನ್ ಉಗ್ರಗಾಮಿಗಳು ದೇಶದ್ರೋಹಿಗಳು ಅನ್ನೋದನ್ನ ಫಸ್ಟ್ ಬಿಡಬೇಕು. ತದನಂತರದಲ್ಲಿ ನಾವು ಭ್ರಷ್ಟಾಚಾರಿಗಳು ಅಂತ ಹೇಳ್ತಾ ಇದ್ದಾರೆ. ಆ ನಕಲಿ ಆ ಕೊಟ್ಟಿ ಅಬ್ಕಾರಿ ಕೇಸಲ್ಲಿ ಆಮ್ ಆದ್ಮಿ ಪಕ್ಷನ ಸಂಪೂರ್ಣವಾಗಿ